ಹೋಗಿದ್ದ ಜಾಗದಲ್ಲಿ ಅವಮಾನಗಳು ಆಗಿವೆ. ಕೂರ್ಸಿದ್ದಾರೆ, ಬೆಳಿಗ್ಗೆ 10 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆಗೆ ವಾಪಸ್ ಬಂದಿದ್ದೀವಿ. ಯಾರು ರಕ್ಷಿತಾಗ ಅವರು ಒಂಥರ ಮುದ್ದು ಅವ್ರು ಮಾತಾಡೋ ಕನ್ನಡನೇ ಒಂಥರ ಚೆನ್ನಾಗಿರುತ್ತೆ ಪಾಪ, ಮಿಕ್ಸ್ ಮಾಡಿ. ನನಗೆ ಎಷ್ಟೋ ಸರಿ ಕೇಳ್ತಾ ಇರ್ತೀನಿ, ಅವ್ರು ಕೇಳ್ತಾನೆ, ಕಾವ್ಯ ಗಿಲ್ಲಿಗೆ ನೀನು ಇಷ್ಟ, ನಿನಗೆ ನಾನು ಇಷ್ಟ, ನನಗೆ ಗಿಲ್ಲಿ ಇಷ್ಟ ಅಂತಾರೆ. ನನಗೆ ನಕ್ಕಿ ಆಮೇಲೆ ಗಿಲ್ಲಿ ನೀನು ನನಗೆ ಬೇಕು ಅಂತ ಕೇಳ್ತಾನೆ, ನನಗೆ ಇಷ್ಟ ಇಲ್ಲ ಸರ್. ಈಗ ಗಿಲ್ಲಿ ಹೊರಗಡೆ ಏನಿದಾನೋ ಇವಾಗ ಆಟ ಏನು ಆಡ್ತಾ ಇದ್ರೆ ಸೇಮ್ ಅದೇ ರೀತಿ ಜೆರಾಕ್ಸ್, ಅದು ಏನು ಚೇಂಜಸ್ ಇಲ್ಲ. ಓಕೆ. ಈಗ ಕೆಲವರು ಹೇಳೋದೇನು ಅಂದರೆ ಕಾಮಿಡಿ ಮಾಡಕ್ಕೆ ಹೋಗಿ ಬೇರೆಯವ್ರ ಮೇಲೆ ಇರಿಟೇಟ್ ಆಗೋ ಥರ ಮಾಡ್ತಾನೆ ಅಂತ, ಅದ್ರ ಬಗ್ಗೆ? ಇಲ್ಲ, ನಾವು ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತೀವಲ್ವಾ, ಆಮೇಲೆ ಇರಿಟೇಟ್ ಮಾಡ್ಕೋತಾರೆ ಅನ್ನೋದು ಅವ್ರ ಮನಸ್ಥಿತಿ ಬಿಟ್ಟಿದ್ದು ಸರ್. ಇವನ್ ಪರಿಸ್ಥಿತಿ ಹೆಂಗಿದೆ ಹಂಗೆ ಮಾತಾಡ್ತಾನೆ ಅಷ್ಟೇ, ಪರಿಸ್ಥಿತಿ ಹೆಂಗಿದೆ ಆ ಥರ ಆಟ ಆಡ್ತಾ ಇರ್ತಾನೆ. ಅವು ಏನು ಮಾಡೋಕ್ಕಾಗಲ್ಲ. ಈಗ ನಮಗೆ ಕೆಲವು ಟೈಮ್ಗಳಲ್ಲಿ ಈ ಸಮಥಿಂಗ್ ಬಕೆಟ್ ರಾಣಿ ಗಿಕೆಟ್ ರಾಣಿ ಹಂಗೆ ಈಗ ಕೌಂಟ್ರ್ ಕೊಡಲೇಬೇಕು. ಅದು ಈಗ ಹೇಳಿದ್ನೆಲ್ಲ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಇನ್ನು ಅವ್ರು ಏನಾದ್ರು ಮಾತಾಡ್ತಾರೆ ಅಂದರೆ ಸುಮ್ಮನೆ ಕೂತಿದ್ರೆ ಬಿಗ್ ಬಾಸ್ ಕೇಳ್ಕೊಬೇಕು ನಾವು. ಹಂಗೆ ಅಂದರೆ ಕೆಲವರು ಹೇಳೋದು ಅಂದರೆ ಅಲ್ಲಿ ಚಂದ್ರಪ್ರಭಾ ಲಾಸ್ಟಲ್ಲಿ ಹೇಳಿದ್ದು ಅಂದರೆ ಒಂದು ಧ್ರುವ ಅಂತ ಹೇಳಿರೋದು ಏನಪ್ಪ ಅಂದರೆ, ಇಲ್ಲ ಇವರು ಕಾಮಿಡಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೋತಾರೆ, ನಮ್ಮನ್ನ ತುಳಿಯೋ ಪ್ರಯತ್ನ ಮಾಡ್ತಾರೆ ಅಂತ ಒಂದು ಇದರಲ್ಲಿ ಹೇಳಿದ್ದಾರೆ. ಇಲ್ಲ, ಅದು ಅವ್ರವ್ರ ಭಾವ ಅಷ್ಟೇ. ಅದು ನೀವು ಮಾಡಿ, ನಿಮಗೆ ಆ ಸ್ಟೇಜ್ ಕೊಟ್ಟಿದ್ದಾರಲ್ಲ, ಯಾರಿಗೆ ಹೇಳಿದ್ದು ಅದನ್ನ? ಧ್ರುವ ಅಂತ ಹೇಳಿದ್ದು, ಧ್ರುವಂತೂ ಮತ್ತು ಇದರಲ್ಲಿ ಮಾಡಕ್ಕೆ ಹೇಳಿ. ಈಗ ಗಿಲ್ಲಿ ಆಟ ಆಡೋದನ್ನೇ ಅವ್ರನ್ನೂ ಹೇಳಕ್ಕೆ ಹೇಳಿ, ಆಟ ಆಡೋಕ್ಕೆ ಹೇಳಿ. ಅದಾಗಲ್ಲ, ಅದು ಕ್ರಿಯೇಟಿವಿಟಿ ಅನ್ನೋದು ಆನ್ ಸ್ಪಾಟ್ಲೇ ಬರೋದಂಥದ್ದು ಅವನಿಗೆ, ಅದು ಸುಮ್ಮನೆ ಬರಲ್ಲ ಅದು. ಆಮೇಲೆ ಯಾರನ್ನು ಜಗಳ ಆಡ್ಕೊಂಡು ಯಾರ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ವ್ಯಕ್ತಿ ಅಲ್ಲ. ಮತ್ತೆ ಮಲಗಬೇಕಾದ್ರೆ ಸಾರಿ ಕೇಳಿರ್ತಾನೆ, ಅದು ನನಗೆ ಗೊತ್ತು. ಅಂದರೆ ಯಾವುದೋ ಒಂದು ಅವರು ಜೋರಾಗಿ ಏನಾದರೂ ಗಲಾಟೆ ಮಾಡಿದ ತಕ್ಷಣನೇ ಹೋಗಿ ಕಾಮಿಡಿಯಾಗಿ ಅದನ್ನ ಮುಗಿಸ್ಬಿಡ್ತಾರಲ್ಲ ಅಂತ. ಹೌದು, ಅದನ್ನೇ ಹೇಳ್ತಾರೆ. ಅದು ಮೇನ್ ಇಂಪಾರ್ಟೆಂಟ್ ಬಂದಕ್ಕೆ ಬಿಟ್ಬಿಟ್ಟು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಹಾಗೆ ಪೀಕ್ ಲೆವೆಲ್ಗೆ ಹೋಗಿರೋ ಸೀದಾ ನಾರ್ಮಲ್ ತಗೊಂಡ್ಬಿಡ್ತಾರೆ. ಈಗ ಐಶ್ವರ್ಯ ಅವ್ರದ್ದು ಅಲ್ಲಿ ಇವ್ರದ್ದು ಅಶ್ವಿನಿ ಅವ್ರದ್ದು ಇವ್ರದ್ದು ಕಾಂಬಿನೇಷನ್ ಹೇಗಿದೆ? ಇಲ್ಲಿದು ಐಶ್ವರ್ಯ ಗೊತ್ತಿರುತ್ತಲ್ಲ. ಈಗ ಅಶ್ವಿನಿ ಅವ್ರದ್ದು ಕಾವ್ಯ ಗೌಡ ಅಲ್ಲ ಅವರು, ಅಲ್ಲ ಅಶ್ವಿನಿ ಗೌಡ ಅವ್ರದ್ದು, ಅಶ್ವಿನಿ ಅವ್ರದ್ದು ಇವ್ರದ್ದು ಹಾವು ಮುಂಗ್ಸಿ ಆಟ. ಇಲ್ಲ, ಸ್ಟಾರ್ಟಿಂಗ್ ಅದಿತ್ತು. ಈಗ ಅವ್ರನ್ನೂ ಪರಿಚಯ ಮಾಡ್ಕೊಬಿಟ್ಟಿದ್ದಾರೆ ನೋಡಿ, ಅವನು ಪಳಗಿಸ್ಬಿಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಬುಸ್ ಕೊಡ್ತಾ ಇತ್ತು, ಇವಾಗ ನಾರ್ಮಲ್ ಆಗಿ ಅಂದರೆ ಹಂಗೆ ತಲೆ ಮೇಲೆ ಎಡೆ ಮೇಲೆ ಹೊಡೆದಿಲ್ಲ ಅವನು, ಸುಮ್ಮನೆ ಪುಂಗಿ ಓದ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಸುಮ್ಮನೆ ಇರ್ತಾನೆ. ಪುಂಗಿ ಓದಿದ್ದಾರೆ ಅಂತ ಹೇಳ್ತಾ ಇದ್ರ, ಹಂಗೆ ಸಿಂಪಲ್ ಆಗಿ ಓದ್ಬಿಟ್ಟು ಸಲಂಟ ಮಲಗಿಸ್ಬಿಡ್ತಾನೆ. ಕ್ಲೋಸ್ನೆಸ್. ಅವಾಗ ಹೇಗೆ ಈಗ ಈ ಎಪಿಸೋಡ್ ಬಿಡಿ, ಅವಾಗ ಏನು ಅನ್ನಿಸ್ತಾ ಇತ್ತು, ಯಾಕಪ್ಪ ಇವ್ರು ಇಷ್ಟೊಂದು ಏರಾಡ್ಕೊಂಡು ಹೋಗ್ತಾರೆ ಅಂತ ಅನಿಸ್ತಾ? ಇಲ್ಲ, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬಿಗ್ ಬಾಸ್ಗೆ ಹೋಗೋರು ನೋಡಿ ಸರ್, ಸ್ಟಾರ್ಟಿಂಗು ಆ ಬಿಗ್ ಬಾಸ್ಗೆ ಬಂದವರು ಅಷ್ಟು ಜನ ಕಂಟೆಂಟರ್ಸ್ ಯಾರು ಇರ್ತಾರೋ ಅವರಷ್ಟು ಜನಕ್ಕೆ ಏನು ಮಾಡಬೇಕು, ಅಲ್ಲೊಂದು ಎಲ್ಲರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈಗ ಒಂದು ವಾರ ನಮ್ಗೆ ಇದೇನು ಯಾಕೋ ಸ್ವಲ್ಪ ಏನು ಅನ್ನಿಸ್ತಾ ಇಲ್ವಲ್ಲ ಬಿಗ್ ಬಾಸ್ ಅಂತ ಅನ್ನಿಸ್ತಿತ್ತು. ಇವಾಗ ಕಿಕ್ ಬರ್ತಾ ಇದೆ. ಇನ್ನು 2 months ಇದೆಯಲ್ಲ, ಹೆವಿ ಕಿಕ್ ಇರುತ್ತೆ ನೋಡ್ತಾ ಇದ್ದೀವಿ. ಅಂದ್ರೆ ಇದೇ ರೀತಿ ಆಟ ಕೊಟ್ರೇನೆ ಒಂದ್ ಸ್ವಲ್ಪ ಟಾಪಲ್ಲಿ ಇರೋದು ಬಿಗ್ ಬಾಸ್ ಅಂತ. ಹೌದು. ಈಗ ನಿಮ್ ಪ್ರಕಾರ ಈಗ 14-15 ಜನರಲ್ಲಿ ಟಾಪಲ್ಲಿ ಇರೋದು ಯಾರು? ಗಿಲ್ಲಿನೇ. ಇನ್ನು 11 ಜನ ಇರ್ಬೇಕಲ್ಲ ಒಳಗಡೆ. ಇನ್ನೂ ಇದ್ದಾರೆ. ಇನ್ನು 11 ಜನ ಗಿಲ್ಲಿನೇ. ಈಗ ಮಿಡಲ್ ಏನಾದ್ರು ಹೋಗ್ತಾ ಇನ್ನೊಬ್ರು ಯಾರಾದ್ರೂ ಟಾಪಲ್ಲಿ ಬರ್ಬೋದು ಅಂತಾರ? ಅದು ಹೇಳಕ್ಕಾಗಲ್ಲ ಸರ್. ನಾವು ಯಾಕಂದ್ರೆ ಈಗ ನಾವು ರನ್ನಿಂಗ್ ರೇಸ್ ಓಡ್ತಾ ಇರ್ತೀವಿ, ನನಗೇನು ಆಗ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋದು. ಬಟ್ ಏನೂ ಆಗಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. ಬಟ್ ಅವ್ನಿಗೆ 100% ಆ ಟ್ಯಾಲೆಂಟ್ ಇದೆ, ಗೆಲ್ಲೋ ಟ್ಯಾಲೆಂಟ್ ಅಂತ ನನಗೆ ಗೊತ್ತು. 100% ಆಡ್ತಾನೆ. ಓಕೆ. ಈಗ ಇವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಮಂಗಳೂರು ಹುಡುಗಿ, ಯಾರು ರಕ್ಷಿತಾಗ, ಅವರು ಒಂಥರ ಮುದ್ದು ಅವ್ರು ಮಾತಾಡೋ ಕನ್ನಡನೇ ಒಂಥರ ಚೆನ್ನಾಗಿರುತ್ತೆ ಪಾಪ, ಮಿಕ್ಸ್ ಮಾಡಿ. ನನಗೆ ಎಷ್ಟೋ ಸರಿ ಕೇಳ್ತಾ ಇರ್ತೀನಿ, ಅವ್ರು ಕೇಳ್ತಾನೆ, ಕಾವ್ಯ ಗಿಲ್ಲಿಗೆ ನೀನು ಇಷ್ಟ, ನಿನಗೆ ನಾನು ಇಷ್ಟ, ನನಗೆ ಗಿಲ್ಲಿ ಇಷ್ಟ ಅಂತಾಳೆ. ನನಗೆ ನಕ್ಕಿ ಸಾಕು. ಇಂಡೈರೆಕ್ಟ್ ಆಗಿ ಏನಾರು ಆಮೇಲೆ ಗಿಲ್ಲಿ ನೀನು ನನಗೆ ಬೇಕು ಅಂತ ಕೇಳ್ತಾನೆ, ನನಗೆ ಇಷ್ಟ ಇಲ್ಲ ನೀನು ಅಂತಾರಲ್ಲ, ಆವಾಗ ನಾವೇ ನಕ್ಕಿದ್ದೀವಿ ಆ ಥರ. ಆ ಥರ ಎಲ್ಲ ನಕ್ಕಿದ್ವಿ ಅಂತ. ನಿಮ್ಮ ಜೊತೆಗೆ ಕುಚ್ಚುಕು ಒಂದೇ ಅರ್ಧ ಎಗ್ ರೈಸಲ್ಲೇ ತಿಂದಂಥವನು ಇವತ್ತು ಬಿಗ್ ಬಾಸ್ ಅಲ್ಲಿ ಇದ್ದಾನೆ. ಕಲ್ಪನೆ ಮಾಡಿದ್ರಾ ಬಿಗ್ ಬಾಸ್ಗೆ ಹೋಗ್ತಾನೆ ಅಂತ? ಸರ್, ನಾನು ಇವತ್ತು ಬಿಗ್ ಬಾಸ್ ಮಾತ್ರ ಕಲ್ಪನೆ ಮಾಡಿರಲಿಲ್ಲ, ಎಂಟರ್ ಇಂಡಸ್ಟ್ರಿಯಲ್ಲಿ ಅವ್ನು ಬೇರೆ ಲೆವೆಲ್ಗೆ ಹೋಗ್ತಾನೆ ಅಂತ ಕಲ್ಪನೆ ಆವಾಗಲೇ ಇತ್ತು. ಅದೆಲ್ಲ ಮಾಡ್ಬೇಕಾದಾಗ ಯಾಕೆ ಒಂದು ಟ್ಯಾಲೆಂಟ್ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತಲ್ಲ ಸ್ಟಾರ್ಟಿಂಗ್. ಈಗ ನಮ್ಗೆ ಅವಾಗ ಇತ್ತು, ಇವ್ನು ಯಾವಾಗ ಒಂದು ಪೀಕ್ ಲೆವೆಲ್ಗೆ ಹೋಗ್ತಾನೆ ಅಂತ ಗೊತ್ತಿರ್ಬೋದು. ಹಂಗೆ 100% ನಂಗೆ ಗೊತ್ತಿತ್ತು ಅದು ಹೋಗ್ತಾನೆ ಅಂತ. ಇದು ಸ್ವಲ್ಪ ಇವಾಗ ಗಿಲ್ಲಿ ಆಟಗಳು ಇವಾಗ ಸ್ವಲ್ಪ ಮಾಡ್ತಾರೆ, ಅದು ಇನ್ನೂ ಬೇಜಾನ್ ಆಟ ಇದೆ, ಆಡ್ತಾರೆ. ಅಂದ್ರೆ ರಕ್ಷಿತಾ ಯಾರು ಸ್ಟ್ಯಾಂಡ್ ತಗೊಳ್ಳಿಲ್ಲ. ರಕ್ಷಿತಾ ಮಾಡೋದನ್ನ ಎಲ್ಲರೂ ಅವ್ರಿಗೆ ಬೈತಾ ಇದ್ರು, ಇಲ್ಲಿ ಒಬ್ಬ ಸ್ಟ್ಯಾಂಡ್ ತಗೊಂಡ. ಅದು ಒಂದು ಸೆಡೆ ಅನ್ನೋ ವಿಚಾರಕ್ಕೆ ಆಗಿರ್ಬೋದು, ಅದಕ್ಕಿಂತ ಹಳೇದಾಗಿರ್ಬೋದು, ಅದು ಗಂಟೆ ವಿಚಾರ, ಗಿಲ್ಲಿ
ಆ ರೀತಿ ಮನಸ್ಸಿಂದ ತುಂಬ ಮುಗ್ಧ ಅಂತ. ಹೌದು ನನಗೆ ನಾನೊಂದು ಟೈಮ್ಗಳಲ್ಲಿ ನೀವು ಹಂಗೆ ಬೈಬೇಡ್ರಿ ಕಣ್ರಿ ನಮ್ಗೆ ಬೇಜಾರಾಗ್ಬಿಡುತ್ತೆ ಅಂದ್ಬಿಡ್ತಿದ್ದ. ನಾನು ಏನಾದ್ರು ಕೋಪದಲ್ಲಿ ಬೈದ್ಬಿಟ್ರೆ ನನಗೆ ಸಾಮಾನ್ಯವಾಗಿ ಒಂದೊಂದ್ಸರಿ ಹಂಗೆ ಆಡ್ಬಿಡ್ತಿದ್ದ ಅವರು. ಅವಾಗ ಒಂದೊಂದ್ಸರಿ ಬೈದ್ರೆ ಹಂಗೆ ಬೈಬೇಡ್ರಿ ನಂಗೆ ಬೇಜಾರಾಗುತ್ತೆ ಅಂತ ಹೇಳೋದು, ಅಷ್ಟೇ ಹೇಳ್ತಿದ್ದು. ಅವ್ನು ಸ್ಟ್ಯಾಂಡ್ ತಗೊಂಡಂದ್ರೆ ಈಗ ಸೆಡೆನ ಪದ ಅವರು ಸುದೀಪ್ ಸರೇ ಮಾತಾಡಿದ್ರಲ್ಲ ಅದ್ರ ಬಗ್ಗೆ, ಆ ಪದನ ನನಗೆ ಮಗು ಥರ ಕಾಣಿಸ್ತೀನಿ ಅಂತ ನಾನೇ ಆ ಪದನ ನಿಮ್ಗೆ ಗಳ್ಕೆ ಮಾಡ್ರಿ ಏನಾಗುತ್ತೆ ಅಂದರೆ ಅದು. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಕರ್ನಾಟಕ ಜನ ನೋಡ್ತಾ ಇರ್ತಾರೆ ಸರ್. ನಾವು ಕರೆಕ್ಟಾಗಿ ಆಡ್ಬೇಕು ಅದನ್ನು. ಯಾರ ಮನಸ್ಸಲ್ಲಿ ಆಘಾತ ಮಾಡಬಾರ್ದು, ಯಾರ ಮನಸ್ಗೂ ನೋಯಿಸ್ಬಾರ್ದು. ನನ್ನ ಅನಿಸಿಕೆ ಪ್ರಕಾರ ನೀನು ಆಟ ಆಡೋಕೆ ಹೋಗಿದ್ದೆ ಆಟ ಆಡು, ನಗ್ಸ ತಾಕತ್ತಿದೆ ನಗಿಸ್ಬೇಕು, ಅಳಿಸೋ ತಾಕತ್ತಿದೆ ಅಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಮಾತಾಡ್ಕೊಂಡು ಕಿರ್ಚಲ್ಲ ಅರ್ಥ ಇರಲ್ಲ. ಓಕೆ, ಅಂದರೆ ಸರ್ ಈಗ ಬಿಗ್ ಬಾಸ್ ಹೋಗಿದ್ದಾರೆ ಈಗ, ಅಥವಾ ಅದಕ್ಕೂ ಮುಂಚೆ ನಿಮ್ಮ ಜೊತೆ ಇದ್ದಾಗ ಫಸ್ಟ್ ನೀವು ನೋಡಿದ್ರಲ್ಲ ಅವ್ರನ್ನ, ಇವತ್ತು ನೀವು ನೋಡಿದ್ರಲ್ಲ ಲಾಸ್ಟ್ ಟೈಮ್ ನೋಡಿದಾಗ ಹೇಗಿದೆ? ಅವತ್ತು ಏನು ವ್ಯತ್ಯಾಸ ಅನ್ನಿಸ್ತಾ ನಿಮಗೆ? ಏನು ವ್ಯತ್ಯಾಸ ಇರಲಿಲ್ಲ. ಅವಾಗ ಏನು ಇರಲಿಲ್ಲ, ಇವತ್ತೆಲ್ಲ ಇದೆ ಅವನ ಹತ್ರ. ಬೈಕ್ ಇರಲಿಲ್ಲ, ಅಕೌಂಟ್ ಇರಲಿಲ್ಲ, ಕಾರ್ ಇರಲಿಲ್ಲ, ಚೆನ್ನಾಗಿರೋದೊಂದು ಮನೆ ಇರಲಿಲ್ಲ, ಇವತ್ತೆಲ್ಲ ಇದೆ ಸರ್. ಆದರೆ ಗಿಲ್ಲಿ ಅವತ್ತು ಹೆಂಗಿದನೋ ಇವತ್ತಿಗೂ ನಮ್ಮ ಜೊತೆ ಹಾಗೆ ಇದ್ದಾನೆ. ಹಿಂದ್ಗಡೆ ಎಲ್ಲ ಇದೆ, ಎಲ್ಲ ಇದೆ. ಎಲ್ಲ ಇದ್ರು. ಈಗ ಬಿಗ್ ಬಾಸ್ ಬಂದಾಗ ನಾನು ಸ್ಟಾರ್ಟಿಂಗ್ ಹೇಳಿದ್ವಿ ಹೆಂಗ್ರಿ ನಿಮ್ಮನ್ನ ಮೂರು ತಿಂಗಳು ಬಿಟ್ಟಿರೋದು ನಾವು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಅವ್ನು ಹೋಗಕ್ಕೆ ಒಂದು 4 ದಿನ ಇಂಚಿತವಾಗೆಲ್ಲ ನಾವೆಲ್ಲ ಕೂತ್ಕೊಂಡು ಒಳ್ಳೆ ಊಟ ಮಾಡಿ ಹಂಗೆ ಮಾತಾಡ್ಕೊಂಡು ಆಲ್ ದಿ ಬೆಸ್ಟ್ ರೀ ಹೋಗಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ವಿಶ್ ಮಾಡ್ಬಿಟ್ಟು ತಬ್ಕೊಂಡು ಗಿಬ್ಕೊಂಡು ಹಂಗೆ ಬಂದ್ವಿ. ಇಲ್ಲ, ಬಿಗ್ ಬಾಸಿಂದ ಕರೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ರು, ಹೇಗೆ ಅನ್ನಿಸ್ತು? ಖುಷಿ ಆಗುತ್ತೆ. ನಮ್ಗೆ ಗೊತ್ತು ಹೊಡೆದಿರೋ ಹೋಗ್ರಿ ಅಂತೇಳಿ ನಾವು ಆಮೇಲೆ ಏನೇ ಹೇಳಿದ್ರು ನಾವು ಎಕ್ಸಿಟ್ ಆಗಲ್ಲ. ಬಿಗ್ ಬಾಸ್ ಇருந்து ಇನ್ನೊಂದು ಬರಲ್ಲ. ಈಗ ನೆಕ್ಸ್ಟು ನಾವೆಲ್ಲ ಪ್ರೊಡ್ಯೂಸರ್ಸ್ನೆಲ್ಲ ಮೀಟ್ ಮಾಡಿದ್ದೀವಿ. ನಮಗೆಲ್ಲ ಕೆಲವೆಲ್ಲ ಹೋಗಿದ್ದ ಜಾಗದಲ್ಲಿ ಅವಮಾನಗಳು ಆಗಿವೆ. ಕೂರಿಸಿದ್ದಾರೆ, ಬೆಳಿಗ್ಗೆ 10 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆಗೆ ವಾಪಸ್ ಬಂದಿದ್ದೀವಿ. ಪ್ರೊಡ್ಯೂಸರ್ಲ್ಲ, ಒಬ್ಬ ಡೈರೆಕ್ಟ್ರ್ ಇವತ್ತು ಎಕ್ಸ್ಪೆಷಲ್ ಅವ್ರು ಇಲ್ಲ, ಎಕ್ಸ್ಪೈರ್ ಆಗಿಬಿಟ್ರು, ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆ ಕರೆಸಿದ್ರು, ರಾತ್ರಿ 10 ಗಂಟೆ ಕದಿದ್ದೀವಿ ಸರ್. ಸಿಗಲಿಲ್ಲ, ಇದ್ರು ಮಾತೇ ಆಡಲಿಲ್ಲ. ನಾಳೆ ಬರೋಕ್ಕೆ ಹೇಳಿ ಅಂದ್ಬಿಟ್ಟು ಸೀದಾ ಹೊಟ್ಬಿಟ್ರು. ಅಲ್ಲಿಂದ ಬಂದಿದ್ವಿ. ಬೆಳಿಗ್ಗೆಯಿಂದ ನಾವು ಊಟ ಇಲ್ಲಿ ಟಿಫನ್ ತಿಂದಿದ್ದಲ್ಲ ಅಷ್ಟೇ, ಮತ್ತೇನು ಇರಲಿಲ್ಲ ನಮ್ಮ ಹತ್ರ. ಅವೆಲ್ಲ ಕೆಲವು ಹಂಗಾಗಿತ್ತು ನಮಗೆ. ಅಂದರೆ ನಿಮ್ಮ ತಲೆಯಲ್ಲಿ ಇರೋದು ಏನಪ್ಪ ಅಂದರೆ, ಈಗ ಗಿಲ್ಲಿ ಕೈಲಿ ಕಪ್ಪಿರುತ್ತೆ ಅಂತಾರ? 100% ಇರುತ್ತೆ ಪಕ್ಕ. ಮಿಸ್ ಆದರೆ ಅದು ಆಮೇಲೆ ಕೆಲವು ಟೈಮ್ಗಳಿಗೆ ನನಗೆ ಮಿಸ್ ಆಗುತ್ತೆ ಅನ್ನೋ ಅನುಭವ ಇದುವರೆಗೂ ಇಲ್ಲ. ನಮಗೆ ಆ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಾವೆಲ್ಲ ಶಾರ್ಟ್ ಮೂವೀಸ್ ಮಾಡಬೇಕಾದಾಗ ಇದು ಶೋರ್ ಹೊಡೆದಿದ್ದೀವಿ ಅಂತ ನನಗೆ ಆ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರಲಿಲ್ಲ. ಅವನು ಹೊಡೆದೇ ಹೊಡಿತಾನೆ. ಈಗ ಕರ್ನಾಟಕ ಜನದ ಪ್ರೀತಿನೂ ಅದೇ ರೀತಿ ಸಿಗ್ತಾ ಇದೆ. ಹೌದು. ಅಂದರೆ ಇಷ್ಟು ದಿವಸ ಒಂದು ಶಾರ್ಟ್ ಮೂವಿ ಆಗಿರ್ಬೋದು, ಈಗ ಟಿ ವಿಲಿ ಕೆಲವೊಂದು ಶೋಗಳಾಗಿರೋದು ಅಷ್ಟೇ ಮಿಂಚ್ತಾ ಇದ್ರು. ಇದೊಂದು ದೊಡ್ಡ ಶೋ ಬಿಗ್ ಬಾಸ್ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ. ಅಂದರೆ ಏನಾದ್ರು ಪ್ಲಾನ್ ಹೇಳಿದಾರ ನಿಮ್ಮ ಹತ್ರ, ಮುಂದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು? ನನ್ನ ಹತ್ರ ಅವನ ಹತ್ರ ಸಿಕ್ಕಾಪಟ್ಟೆ ಡಿಸ್ಕಷನ್ ಇದೆ, ಮಾಡಿದ್ದೀವಿ, ಮಾತಾಡ್ತಾನೆ ಇರ್ತೀವಿ. ನಾವು ಯಾವಾಗ ಫ್ರೀ ಇರ್ತೀವಿ ಯಾವಾಗಲೂ ಮಾತಾಡಿ ನಮ್ದು ಅಷ್ಟೇ ಕೆಲವು ಪ್ಲಾನ್ಗಳಿದೆ. ಅದನ್ನು ಅದಾಗೋಕ್ಕೂ ಮುಂಚೆ ಡಿಸ್ಕಷನ್ ಮಾಡ್ಬಾರ್ದು ಅನ್ನೋದು ನನ್ನ ವಾದ. ಕೆಲವು ಕಥೆಗಳಿರ್ಬೋದು, ಕೆಲವು ಸಬ್ಜೆಕ್ಟ್ಗಳಿರ್ಬೋದು, ನಾವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ಇದೆಲ್ಲ ನಮ್ಮ ಹತ್ರ ಡಿಸ್ಕಷನ್. ನಾವೆಲ್ಲ ಮಲ್ಕೋಬೇಕಾದಾಗ 1 ಗಂಟೆ 2 ಗಂಟೆ ಅಷ್ಟೇ. ಯಾರೆಲ್ಲ ಮಲಗಿದಾಗ ನಾವು ಮಾತಾಡ್ತಾಯಿದ್ವಿ, ಎಲ್ಲರೂ ಕೆಲಸಕ್ಕೆ ಹೋದಾಗ ನಾವು ಮಲಗಿರ್ತಿದ್ವಿ ಹಂಗೆ. ಯಾಕಂದ್ರೆ ಸೈಲೆಂಟ್ನೆಸ್. ಅಂದರೆ ಮುಂದೆ ಫ್ಯೂಚರ್ ಪ್ಲಾನ್ಗಳಿದ್ದಾವೆ? ಇದ್ದಾವೆ, ತುಂಬ ಇದ್ದಾವೆ. ಈಗ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಅವರು ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ದವರು. ನಮ್ಮನ್ನು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದಾಗ ಎಷ್ಟೋ ಜನಗೆ ಇದೇನು ರೀ ಇದು, ಎಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು ಹೋಗ್ರಿ ಅಂತ ಅಂದ್ಬಿಡೋರು. ಕೆಲವು ಟೈಮ್ಗಳಲ್ಲಿ ನಿಮ್ಗೆ ಸಿನಿಮಾ ಮಾಡೋದಿಲ್ಲ ಬಿಡ್ರಿ, ಈ ಥರನೇ ಮಾಡೋಕ್ಕಿರಬೇಕು ಅಂತ ಅನ್ನೋರು. ಅದಕ್ಕೆಲ್ಲ ಆನ್ಸರ್ ಹೆಂಗೆ ಕೊಡಬೇಕು ಅಂತೇಳಿ ನಾನು ಒಂದು ಅಮೂಲ್ಯ ರತ್ನ ಅಂತ ಶಾರ್ಟ್ ಮೂವೀಸ್ ಮಾಡಿದೆ, ಆರುಷಿ ಅಂತ ಮಾಡಿದ್ವಿ. ಈಗ ಇನ್ನೊಂದು 2-3 ಶಾರ್ಟ್ ಮೂವೀಸ್ ಮಾಡೋ ಪ್ಲಾನ್ನಲ್ಲಿದ್ದೀನಿ, ಮಾಡ್ತಾಯಿದ್ದೀನಿ. ನಮಗೆ ಒಳ್ಳೆ ಪ್ರೊಡ್ಯೂಸರ್ಸ್ ಬೇಕು ಸರ್. ಈಗ ಗಿಲ್ಲಿ ನಟ ಒಬ್ಬ ದೇಶ ಪ್ರತಿಭೆ ಅಂತ ನಾನು ಅವಾಗ ಬೇರೆ ಎಲ್ಲೂ ಹೇಳಿದ್ದೀನಿ. ಆ ಥರ ದೇಶ ನಿರ್ಮಾಪಕರು ಇರ್ತಾರೆ. ಹೌದು, ಆ ಥರದವ್ರು ನಮ್ಮ ಕೈ ಸಿಗಬೇಕು. ಬನ್ನಿ ನೀವು ಮಾಡಿ ನಿಮಗೆ ಅಂತ. ಯಾಕಂದರೆ ಕರ್ನಾಟಕ ಜನ ನೋಡೋಂಥ ಸಿನಿಮಾಗಳನ್ನೇ ಮಾಡ್ತೀವಿ ಸರ್.